ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗಿ ಟಿಪ್ಗೆ ಸ್ವಾಗತ. ತುಂಬ ದಿನ ಆಗೋಯ್ತು ವಿಡಿಯೋ ಮಾಡಿ. ಐ ಆಮ್ ರಿಯಲಿ ಸಾರಿ. ಹೊಸ ವರ್ಷ ಶುರುವಾಗಿ ಜನವರಿ ಮುಗ್ದೇ ಹೋಯಿತು. ಬಟ್ ಸ್ಟಿಲ್ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲ ಜೊತೆ ಒಂದು ಮೋಸ್ಟ್ ಅವೈಟೆಡ್ ಟಾಪಿಕ್ ಅಂತ ಹೇಳ್ಬೋದು. ಯಾಕೆಂದರೆ ನನಗೆ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಸ್ವಲ್ಪ ಜನ ಮೆಸೇಜ್ ಮಾಡಿದರು. ಅದು ಟ್ರೆಟಿನಾಯ್ನ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಟ್ರೆಟಿನಾಯ್ನ ಹೇಗೆ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಯೂಸ್ ಮಾಡಿ ನಿಲ್ಲಿಸಿದ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಹೇಗೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಸೊ ಟ್ರೆಟಿನಾಯ್ನ್ ಬಗ್ಗೆ ಇವತ್ತಿನ ಈ ವಿಡಿಯೋ. ಸೊ ಟ್ರೆಟಿನಾಯ್ನ್ ಅಂದರೆ ಏನು ಅಂದರೆ, ನಾನು ಮುಂಚೆನೇ ನಿಮಗೆ ರೆಟಿನಾಲ್ ಬಗ್ಗೆ ಹೇಳಿದ್ದೆ. ಈ ರೆಟಿನಾಲ್ ಮತ್ತು ಟ್ರೆಟಿನಾಯ್ನ್ ಎಲ್ಲ ಸಂಬಂಧಿಕರಿದ್ದ ಹಾಗೆ. ರೆಟಿನಾಲು ಸ್ವಲ್ಪ ಮೈಲ್ಡರ್ ವರ್ಷನ್, ಟ್ರೆಟಿನಾಯ್ನು ಸ್ವಲ್ಪ ಸ್ಟ್ರಾಂಗರ್ ವರ್ಷನ್. ಎರಡೂ ಸೇಮ್ ಕೆಲಸನೇ ಮಾಡುತ್ತೆ. ಅಂದರೆ ರೆಟಿನಾಲ್ ಮತ್ತು ಟ್ರೆಟಿನಾಯ್ನ್ ಒಂದೇ ಥರ ಕೆಲಸ ಮಾಡುತ್ತೆ ನಿಮ್ಮ ಸ್ಕಿನ್ ಮೇಲೆ. ಆದರೆ ರೆಟಿನಾಲು ಮೈಲ್ಡಾಗಿ ನಿಮ್ಮ ಸ್ಕಿನ್ನ ಟ್ರೀಟ್ ಮಾಡುತ್ತೆ. ಟ್ರೆಟಿನಾಯ್ನ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಟ್ರೆಟಿನಾಯ್ನ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಲ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಟ್ರೆಟಿನಾಯ್ನ ಯೂಸ್ ಮಾಡೋದ್ರಿಂದ ಆಗೋ ಉಪಯೋಗಗಳೇನೇನು ಅಂತ ಅಂದರೆ, ನಿಮಗೆ ಆ್ಯಕ್ನೆ ಪ್ರಾಬ್ಲಮ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಜೊತೆಯಲ್ಲಿ ನೀವು ಸನ್ಸ್ಕ್ರೀನ್ ಯೂಸ್ ಮಾಡದೆ ಸೂರ್ಯನ ಬೆಳಕಲ್ಲಿ ಓಡಾಡಿ ನಿಮಗೆ ಅದರಿಂದ ಆಗಿರುವಂಥ ಡ್ಯಾಮೇಜಸ್ಸು ಲೈಕ್ ಹೈಪರ್ ಪಿಗ್ಮೆಂಟೇಷನ್ ಇರ್ಬೋದು, ಅಥವಾ ಸ್ಕಿನ್ ಡಾರ್ಕ್ನಿಂಗ್ ಇರ್ಬೋದು, ಅಥವಾ ಸ್ಕಿನ್ನಲ್ಲಿ ಫೈನ್ ಲೈನ್ಸು ಸುಕ್ಕದ ಥರ ಆಗಿದ್ದರೆ ಇದನ್ನೆಲ್ಲ ಟ್ರೀಟ್ ಮಾಡೋದಕ್ಕೆ ಟ್ರೆಟಿನಾಯ್ನು ಹೆಲ್ಪ್ ಮಾಡುತ್ತೆ. ಜೊತೆಲಿ ನಮ್ಮ ಸ್ಕಿನ್ ಸೆಲ್ ಸೈಕಲ್ಲು ರ್ಯಾಪಿಡಾಗಿ ತುಂಬ ಫಾಸ್ಟಾಗಿ ನಡೆಯೋದಕ್ಕೆ ಶುರು ಮಾಡುತ್ತೆ. ಸ್ಕಿನ್ ಸೆಲ್ ಸೈಕಲ್ ಅಂತ ಅಂದರೆ ಹಳೆಯ ಸ್ಕಿನ್ ಸೆಲ್ಗಳೆಲ್ಲ ಸಾಯ್ತಾ ಇರುತ್ತೆ, ಹೊಸ ಸ್ಕಿನ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಈ ಥರ ಸ್ಕಿನ್ ಸೆಲ್ ಸೈಕಲ್ ಫಾಸ್ಟಾಗಿ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ನು ಯಾವಾಗಲೂ ಫ್ರೆಶ್ ಆಗಿ ಗ್ಲೋಯಿಂಗಾಗಿ ಕಾಣುತ್ತೆ. ಸೊ ಟ್ರೆಟಿನಾಯ್ನು ಇದನ್ನೆಲ್ಲ ಮಾಡೋದ್ರಿಂದ ಇದು ಒಂಥರ ಹಾಟ್ ಕೇಕ್ ಥರ ಅನಿಸುತ್ತೆ. ಜೊತೆಲಿ ನಿಮಗೆ ಇದು ಎಲ್ಲ ಕಡೆ ಮೆಡಿಕಲ್ ಶಾಪ್ಸಲ್ಲಿ ಸಿಗುತ್ತೆ. ಜೊತೆಲಿ ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ. ರೆಟಿನಾಲ್ಗೆ ಕಂಪೇರ್ ಮಾಡಿದ್ರೆ ಟ್ರೆಟಿನಾಯ್ನ್ ಕಡಿಮೆ ರೇಟಲ್ಲಿ ಸಿಗುತ್ತೆ. ಬಟ್ ಏನು ಪ್ರಾಬ್ಲಮ್ ಅಂತ ಅಂದರೆ, ರೆಟಿನಾಲ್ ತುಂಬ ಮೈಲ್ಡರ್ ವರ್ಷನು, ಇದು ತುಂಬ ಸ್ಟ್ರಾಂಗರ್ ವರ್ಷನು. ಸೊ ಇದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಕೂಡ ಸ್ವಲ್ಪ ಸ್ಟ್ರಾಂಗಾಗೇ ಆಗ್ಬೋದು. ಈವನ್ ನೀವು ಡಾಕ್ಟರ್ಸ್ ಹತ್ರ ಹೋದರೆ ಅವರು ನಿಮ್ಮ ಪ್ರಾಬ್ಲಮಿಗೆ ತಕ್ಕನಾಗಿ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು ಅಂತ ಎಲ್ಲ ಲೆಕ್ಕಾಚಾರ ಮಾಡಿ ಹೇಳಿ ನಿಮಗೆ ಕಳಿಸ್ತಾರೆ. ಸೊ ನೀವು ಮೆಡಿಕಲ್ ಶಾಪಿಂದ ತೊಗೊಂಬಂದು ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿ ಅದು ಏನೋ ಪ್ರಾಬ್ಲಮ್ ಆಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ದಯವಿಟ್ಟು ನೀವು ಡಾಕ್ಟರ್ಸ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನೋ ಅದಕ್ಕೆ ತಕ್ಕನಾಗಿ ಅವರು ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಟ್ರೆಟಿನಾಯ್ನ್ ಜೆಲ್ ಫಾರ್ಮಲ್ಲೂ ಸಿಗುತ್ತೆ, ಲೋಷನ್ ಫಾರ್ಮಲ್ಲಿ ಸಿಗುತ್ತೆ, ಕ್ರೀಮ್ ಫಾರ್ಮಲ್ಲಿ ಸಿಗುತ್ತೆ. ನೀವು ಯಾವುದಾದ್ರೂ ಫಾರ್ಮಲ್ಲಿ ತೊಗೊಂಡು ಯೂಸ್ ಮಾಡ್ಬೋದು ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪು. ನೀವು ತುಂಬ ಸ್ವೆಟ್ ಆಗ್ತೀರಾ, ತುಂಬ ಆಯಿಲ್ ಪ್ರೊಡಕ್ಷನ್ ಇದೆ ಅಂತ ಅಂದರೆ ಜೆಲ್ನ ಯೂಸ್ ಮಾಡ್ಬೋದು. ಇಲ್ಲ ಡ್ರೈ ಸ್ಕಿನ್ನು ಅಂದರೆ ಕ್ರೀಮ್ ಬೇಸ್ಡ್ ಟ್ರೆಟಿನಾಯ್ನ ಯೂಸ್ ಮಾಡ್ಬೋದು. ಸೊ ನಿಮಗೇನಾದರೂ ಅಲರ್ಜೀಸ್ ಇದ್ದರೆ, ನಿಮ್ಮದು ಸ್ಕಿನ್ನು ಸೆನ್ಸಿಟಿವ್ ಆಗಿದ್ದರೆ, ಅಥವಾ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ರೆ, ನೀವು ಪ್ರೆಗ್ನೆಂಟ್ ಆಗಿದರೆ ದಯವಿಟ್ಟು ನೀವು ಟ್ರೆಟಿನಾಯ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಟ್ರೆಟಿನಾಯ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದಾದರೆ, ಫಸ್ಟು ನೀವು ಫೇಸ್ ವಾಶ್ ಮಾಡಿ ಮುಖ ತೊಳೆದ ನಂತರ ಒಂದು 20 ನಿಮಿಷಗಳ ಕಾಲ ಮುಖಕ್ಕೆ ಏನೂ ಅಪ್ಲೈ ಮಾಡದೆ ಹಾಗೆ ಬಿಟ್ಬಿಡಿ. ಮುಖ ಪೂರ್ತಿಯಾಗಿ ಒಣಗಿದ ಮೇಲೆ ನೀವು ಟ್ರೆಟಿನಾಯ್ನ ಅಪ್ಲೈ ಮಾಡ್ಬೋದು. ಬೈ ಚಾನ್ಸ್ ನಿಮ್ಮದು ತುಂಬಾ ಡ್ರೈ ಸ್ಕಿನ್ ಆಗಿತ್ತು ಅಂದರೆ ಫಸ್ಟು ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ನಂತರ ಟ್ರೆಟಿನಾಯ್ನ ಯೂಸ್ ಮಾಡ್ಬೋದು. ಅಥವಾ ನೀವು ಆ ಥರ ಡ್ರೈ ಸ್ಕಿನ್ ಇಲ್ಲ, ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್ ಅಂದರೆ ಡೈರೆಕ್ಟಾಗಿ ನೀವು ಟ್ರೆಟಿನಾಯ್ನ ಅಪ್ಲೈ ಮಾಡಿಕೊಂಡು ನಂತರ ಒಂದು 10 ಮಿನಿಟ್ಸ್ ಬಿಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಬೋದು. ಫಸ್ಟು ಫೇಸ್ ವಾಶ್ ಮಾಡಿ 20 ಮಿನಿಟ್ಸ್ ಬಿಟ್ಟು ಟ್ರೆಟಿನಾಯ್ನ ಅಪ್ಲೈ ಮಾಡಿ 10 ಮಿನಿಟ್ಸ್ ಬಿಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಮಲಗ್ಬೋದು. ಬೆಳಿಗ್ಗೆ ಎದ್ದಾಗ ನೀವು ನಿಮ್ಮ ಸ್ಕಿನ್ ಕೇರಲ್ಲಿ ಸನ್ಸ್ಕ್ರೀನ್ನ ಮಿಸ್ ಮಾಡಿದ್ರೆ ನೀವು ಟ್ರೆಟಿನಾಯ್ನ ಯೂಸ್ ಮಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಯಾಕೆಂದರೆ ಟ್ರೆಟಿನಾಯ್ನ ನೀವು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ನು ಸೆನ್ಸಿಟಿವ್ ಆಗಿರುತ್ತೆ. ಸೊ ಆ ಥರ ಸೆನ್ಸಿಟಿವ್ ಸ್ಕಿನ್ನ ನೀವು ಸೂರ್ಯನ ಬೆಳಕಿಗೆ ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ ಹಾಗೆ ಹೋದರೆ ಸೊ ನಿಮ್ಮ ಸ್ಕಿನ್ನು ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ದಯವಿಟ್ಟು ಸನ್ಸ್ಕ್ರೀನ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸನ್ಸ್ಕ್ರೀನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ರಾತ್ರಿ ಟ್ರೆಟಿನಾಯ್ನ ಅಪ್ಲೈ ಮಾಡಿದ್ರೆ ಅಥವಾ ಯಾವುದೇ ಬೇರೆ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ರೆ ಬೆಳಿಗ್ಗೆ ಹೊತ್ತು ದಯವಿಟ್ಟು
ಮಾಯಿಶ್ಚರೈಸರ್ ಆದ ನಂತರ ನೀವು ಲಾಸ್ಟಲ್ಲಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಳ್ಳೇಬೇಕು. ಸೊ ಒಬ್ಬರು ಕ್ವೆಶ್ಚನ್ ಕೇಳಿದರು, ನಾನು ಟ್ರೆಟಿನಾಯ್ನ ಯೂಸ್ ಮಾಡ್ತಾಯಿದ್ದೀನಿ, ಅಕಸ್ಮಾತ್ ಇದನ್ನು ಸ್ಟಾಪ್ ಮಾಡಿದ್ರೆ ನನ್ನ ಸ್ಕಿನ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದರು. ಸೊ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಸೊ ನೀವು ಟ್ರೆಟಿನಾಯ್ನ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಸ್ಕಿನ್ನಲ್ಲಿ ಏನೆಲ್ಲ ಅಂದರೆ ಪಾಸಿಟಿವ್ ಆಗಿ ಏನೆಲ್ಲ ನೀವು ರಿಸಲ್ಟ್ ಬಂದಿರುತ್ತೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನಿಮಗೆ ಸ್ಕಿನ್ನು ಫೈನ್ ಲೈನ್ಸ್ ಎಲ್ಲ ಕಡಿಮೆ ಆಗಿತ್ತು ಅಂದರೆ ನಿಧಾನಕ್ಕೆ ಫೈನ್ ಲೈನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಅಥವಾ ನಿಮ್ಮ ಸ್ಕಿನ್ಸ್ಗೆ ಸೆಲ್ ಸೈಕಲ್ಲು ಸ್ವಲ್ಪ ಸ್ಲೋ ಆಗ್ಬೋದು. ಅದರಿಂದ ಏನೋ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದು ಏನೂ ಇಲ್ಲ. ನೀವು ಅದನ್ನು ಯೂಸ್ ಮಾಡಿದಾಗ ಏನೆಲ್ಲ ಪಾಸಿಟಿವ್ ಎಫೆಕ್ಟ್ಗಳು ಕಾಣಿಸ್ತಾ ಇತ್ತು ಅದು ನಿಂತೋಗುತ್ತೆ ಅಷ್ಟೆ. ಟ್ರೆಟಿನಾಯ್ನ ಯೂಸ್ ಮಾಡಿ ನಿಲ್ಲಿಸೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮಗೆ ಬೇಡ ಅನಿಸಿದಾಗ ನೀವು ಸ್ಟಾಪ್ ಮಾಡ್ಬೋದು. ನೀವು ಟ್ರೆಟಿನಾಯ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಬೇಕು ಅಂದ್ಕೊಂಡಾಗ ತುಂಬ ಕಡಿಮೆ ಲೋಯೆಸ್ಟ್ ಕಾನ್ಸಂಟ್ರೇಷನ್ನಿಂದ ನೀವು ಶುರು ಮಾಡಿ. ತುಂಬ ಲೋಯೆಸ್ಟ್ ಕಾನ್ಸಂಟ್ರೇಷನಿಂದ ಶುರು ಮಾಡಿ ನೀವು ಅದೇ ಲೋಯೆಸ್ಟ್ ಕಾನ್ಸಂಟ್ರೇಷನಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಸಾಕು. ಸೊ ಫಸ್ಟ್ನೇದು ಕಡಿಮೆ ಕಾನ್ಸಂಟ್ರೇಷನಿಂದ ಶುರು ಮಾಡಿ. ಎರಡನೇದು ಆಲ್ಟರ್ನೇಟಿವ್ ಡೇಸ್ ಯೂಸ್ ಮಾಡಿ. ಒಂದಿನ ಹಚ್ಕೊಳ್ಳಿ, ಒಂದಿನ ಬಿಡಿ, ಒಂದಿನ ಹಚ್ಕೊಳ್ಳಿ, ಒಂದಿನ ಬಿಡಿ. ಆ ಥರ ಆಲ್ಟರ್ನೇಟಿವ್ ಡೇಸ್ ನೀವು ಅದನ್ನ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಮೂರನೇದು ಸನ್ಸ್ಕ್ರೀನ್ನ ಮಿಸ್ ಮಾಡದೆ ಅಪ್ಲೈ ಮಾಡ್ಕೋಬೇಕು ಬೆಳಿಗ್ಗೆ ಹೊತ್ತು. ನಾಲ್ಕನೇದು ಯಾವಾಗಲೂ ನೀವು ಟ್ರೆಟಿನಾಯ್ನ ರಾತ್ರಿ ಹೊತ್ತು ಮಾತ್ರ ಅಪ್ಲೈ ಮಾಡಬೇಕು. ಸೊ ಕಾನ್ಸಂಟ್ರೇಷನ್ ಯಾವಾಗಲೂ ಕಡಿಮೆ ಇರಲಿ, ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ ಟ್ರೆಟಿನಾಯ್ನ ಬಗ್ಗೆ. ಸೊ ಬ್ರೀಫಾಗಿ ಎಷ್ಟು ಹೇಳಬೇಕು ಅಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದಿಷ್ಟು ಸಾಕು ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಯಾವಾಗಲೂ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಯಾಕೆ ಯೋಚನೆ ಮಾಡ್ತಾಯಿದ್ರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.